ಅದಕ್ಕೆ ಲಾಸದ ಲಿಸ್ಟ್ ತೋರಿಸ್ತಾ ಇರ್ತಾರೆ. ನಮ್ಮ ಸಿ ಎಗಳಾಗಿರ್ಬೋದು ಮತ್ತೇನಾಗಿರ್ಬೋದು ಇವತ್ತಿನ ವ್ಯವಸ್ಥೆ ಹೊಂದಾಣಿಕೆ ಆಗಿಬಿಟ್ಟಿದ್ದಾರೆ ಅವರು. ನಾವೇನು ಮಾಡೋದ್ರಿ, ನಮಗೆ ಇಲ್ಲಿ ಬಿಲ್ ಬರ್ತಿಲ್ಲ ಸಾಕು, ಲಾಸ್ ತೋರಿಸೋದು ಹೋಗ್ತೀವಿ. ಅಂದ್ರೆ ಎಲ್ಲೋ ಒಂದು ಲಾಭ ತೋರಿಸೋದು, ಒಂದಿಷ್ಟು ಏನೋ 1 ಕೋಟಿ 15 ಲಕ್ಷ 20 ಲಕ್ಷ ತೋರಿಸೋದು, ಉಳಿದು ಹೆಚ್ಚಿನ ಮ್ಯಾಕ್ಸಿಮಮ್ ಎಲ್ಲ ತಾವು ಅಲ್ಲಿ ಹಚ್ಕೊಂಡ್ಬಿಟ್ಬಿಟ್ಟಿರ್ತಾರೆ ಅವರು. ಅದರಿಂದ ಷೇರ್ದಾರನಿಗಿಂತೂ ಡೈರೆಕ್ಟರ್ಸ್ ಕೋಪಿಟ್ಟಿದ್ದಾರೆ. ಇನ್ನು ಪ್ರೈವೇಟ್ದಂತೆ ಕೇಳುವಾಗಿಲ್ಲ, ಅವ್ರು ಏನು ಹೇಳ್ತಾರೆ ಅದ ಫೈನಲ್. ಹೀಗಾಗಿ ಇವತ್ತು ಅನೇಕ ಫ್ಯಾಕ್ಟ್ರಿಗಳು ಹೆಚ್ಚುಗಳು ಒಂದು 2-3 ಫ್ಯಾಕ್ಟ್ರಿಗಳು ಮತ್ತೆಲ್ಲ ಕ್ಲಿಯರ್ ಮಾಡಿದಾವೆ, ಉಳಿದೆಲ್ಲರೂ ಇಟ್ಕೊಂಡಿದ್ದಾವೆ ಅಂತೇಳಿ ಸುದ್ದಿಗಳಿದ್ದಾವೆ. ಇದಾಗಬಾರ್ದು. ಈ ದಿಶೆಯಲ್ಲೇ ನಮ್ಮ ಸರ್ಕಾರ ಅದ್ರ ಕಾಳಜಿ ವಹಿಸಿ ದಯವಿಟ್ಟು ರೈತರ ಬಿಲ್ಲನ್ನು, ಕಬ್ಬಿನ ಬಿಲ್ಲನ್ನು ಅತಿ ಶೀಘ್ರ ಬಗೆಹರಿಸೋದು ಯೋಗ್ಯ. ಸ್ಟ್ರೈಕ್ನಿಂದ ಇಬ್ಬರಿಗೂ ಲಾಸ್, ರೈತರಿಗೂ ಲಾಸ, ಸರ್ಕಾರದಿಂದ ಲಾಸ್ ಪ್ರಶ್ನೆ ಬರೋದಿಲ್ಲ. ಹೇಗೆ ಅಂದರೆ ಒಡೆದ್ರೆ ಮಾಡಲೇ ದುಂಬಳಿ ಹಾಕಿದ್ರಪ್ಪ ಅಂತಂದ್ರೆ ಅವರು ಒಳಗೆ ಹೋಗಿ ಬೀಳ್ತಾರೆ. ಜೊತೆಗೆ ಅದನ್ನು 1-2 ರೇಟ್ ಹಾಕಿ ಇಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಹೊಡಗುಂತ ಆಗಿಬಿಡ್ತಾರೆ. ಒಂದು ಬಲ್ಬ್ ಹಾಕಿಸ್ತಾರೆ ಹೊಡೆದ್ರೆ ನೀವು, ಆ ಬಲ್ಬ್ ರೇಟ್ ಭಾಳ ಆದ್ರೆ 100, 200, 500 ಇರ್ತದೆ, ಅಥವಾ 1000 ಇರ್ತದೆ. ಅದು ರೇಟ್ 5000 ಹೆಚ್ಚು ಬಿಡ್ತಾರೆ. ಯಾರಿಗೆ ಬಿಟ್ಟು ಹಾಕ್ಸೋದು ನಮಗೆ. ಅದಕ್ಕೆ ರೈತರ ಸ್ಟ್ರೈಕ್ ಮಾಡೋಗಿದ್ರು ನೀವು ನಿಮ್ಮ ಬುದ್ಧಿವಂತಿಕೆ ಉಪಯೋಗ ಮಾಡಿಕೊಂಡು ಕಬ್ಬು ಬೆಳಿಬೇಕಾ ಬೇಡವಾ? ಬೆಳೆದ್ರೆ ಬಿಲ್ ಬರ್ತದೆ 10 ದಿವಸ, ಇಲ್ಲ ಅಂದರೆ ಯಾಕೆ ಬೆಳಿಬೇಕು ಅಂತ ಕೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. S16 ನ್ಯೂಸ್ ಅರ್ಥ ತರಬೇಕು. ಸತ್ಯದ ಕೈಗಳಲ್ಲಿ ವಂದನೆಗಳು.